ಹಿಂದೆಲ್ಲ ಸಿನಿಮಾಗಳಲ್ಲಿ ಹಾಡಿಗೆ ನೃತ್ಯ ಮಾಡೋದು ಕೇವಲ ಒಂದು ಮರದ ಸುತ್ತ ನಡೀತಾ ಇತ್ತು. ಆದರೆ ಈಗಿನ ಸಿನಿಮಾಗಳಲ್ಲಿ ಹಾಡಿಗೆ ನೃತ್ಯ ಯಾವ ರೀತಿ ಇರುತ್ತೆ ಅಂತ ಹಿಂದಿನ ಸಿನಿಮಾದ ನೃತ್ಯಕ್ಕೂ ಈಗಿನ ಸಿನಿಮಾಗಳ ನೃತ್ಯಕ್ಕೂ ಇರುವ ವ್ಯತ್ಯಾಸ ಹೇಗಿದೆ ಅಂತ ಹಾಸ್ಯದ ರೂಪದಲ್ಲಿ ತೋರಿಸ್ತಾರೆ ಮೈಸೂರು ಹರೀಶ್. 1950ನೇ ಇಸ್ವಿಯಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ನೃತ್ಯ, ಸಾಹಿತ್ಯ, ಸಂಗೀತ ಯಾವ್ಯಾವ ರೀತಿ ಬದಲಾವಣೆ ಆಯಿತು ಅನ್ನೋದನ್ನು ಒಂದು ಹಾಸ್ಯದ ಮೂಲಕ ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. 1950ನೇ ಇಸ್ವಿಯಲ್ಲಿ ನೃತ್ಯ ಹೇಗಿತ್ತು? ಇಲ್ಲೊಂದು ಕೊಂಬೆ ಪಕ್ಕ ಒಂದು ಕೊಂಬೆ ಹಿಡ್ಕೊಂಬಿಟ್ಟು ರಂಬೆ ನಿಂತಿದ್ದ ಜಾಗದಲ್ಲಿ ಹೀಗೆ ಅಂದ್ಬಿಟ್ರೆ 50ನೇ ಇಸ್ವಿಗೆ ಅದೇ ದೊಡ್ಡ ಡ್ಯಾನ್ಸ್. ಅಂಥ ಹಾಡುಗಳು, ಅಂಥ ಸಾಹಿತ್ಯ ನಮಗೆ ಸಿಗಲ್ಲ. ಬನ್ನಿ ಇವಾಗ ನೋಡೋಣ. ಮೊದಲಿಗೆ 1950. ನೋಡಿ 1960. ಎಪ್ಪತ್ತನೇ ಇಸ್ವಿಲಿ ಯೋಚನೆ ಮಾಡ್ತಿದ್ದಾರೆ ಯಾವ ಥರ ಡ್ಯಾನ್ಸ್ ಕೊಡಬೇಕು ಮತ್ತೆ ಜನ ಬರಬೇಕು ಅಂದರೆ. ಅವಾಗ ಒಬ್ಬರು ಐಡಿಯಾ ಕೊಟ್ರಂತೆ, ಸರ್ ರಂಬೆ ಕೊಂಬೆ ಡ್ಯಾನ್ಸ್ ಆಯಿತು, ಭರತನಾಟ್ಯ ಆಯಿತು, 70ನೇ ಇಸ್ವಿ ಬಂದಿದೆ, ಈ ಥರ ಡ್ಯಾನ್ಸ್ ಹಾಕಿ ಸರ್ ಜನ ಥಿಯೇಟ್ರಿಗೆ ಬರ್ತಾರೆ. ನೋಡಿ 1980. ಸಂಜೆ ಈ ಬಣ್ಣಗಳ ಮೇಳ ಬೀಸಿದೆ ಜಲ ಈ ಕಣ್ಣುಗಳ ಗಾಳ ಡಾನ್ಸ್ ವಿತ್ ಮೀ ಮೆರಿ ಮೆರಿ ಡಿಸ್ಕೋ. ಮತ್ತೆ ಚೇಂಜ್. 90ನೇ ಇಸ್ವಿಲಿ ಶುರುವಾಯಿತು ಬ್ರೇಕ್ ಡ್ಯಾನ್ಸ್. ಕುಷ್ಠರೋಗ ಬಂದಿರೋರು ಆಡೋದು, ನೆಟ್ಟು ಕೈ ಕಾಲು ಇಟ್ಕೊಂಡೆ ಕುಣಿಯೋದು ಕಷ್ಟ. ಹೆಂಗಿರುತ್ತಮ್ಮ ಹೆಂಗೆ ಕರೆಂಟ್ ಕೈ ಕೊಟ್ಬಿಟ್ಟು ಶೇಕ್ ಡ್ಯಾನ್ಸ್ ನೋಡಿ. ಈಗ ಒಂದು ಹಾಡು ಕೇಳಿಸ್ತೀನಿ, ಕನ್ನಡ ಸಾಹಿತ್ಯ ಸಿಗುತ್ತಾ ನೋಡಿ. 100ಕ್ಕೆ 75 ಭಾಗ ಇದೇ ಥರ ಸಾಹಿತ್ಯ ಈಗ ಬರ್ತಾ ಇರೋದು. ರಾಜ
ಕನ್ನಡ ಸಿಗ್ತಾ ನಿಮಗೆ? ಸಿಗಲ್ಲ. ಆದರೆ ಇಷ್ಟೆಲ್ಲ ಬದಲಾವಣೆ ನೋಡಿದ್ರಿ, ಒಂದು ಸಂಗೀತಕ್ಕೆ ಬದಲಾವಣೆನೇ ಇಲ್ಲ. ಆವಾಗ ಹೇಗಿತ್ತು ಈಗಲೂ ಹಾಗೇ ಇದೆ. ಅದನ್ನು ಬದಲಾಯಿಸಿ ಬಾರ್ಸೋಕ್ಕೂ ಆಗಲ್ಲ. ನಮ್ಮ ಕನ್ನಡತನನ, ಕನ್ನಡ ಮಣ್ಣಿನ ಸೊಗಡನ್ನು ಅದೊಂದೇ ಸಂಗೀತ ಉಳಿಸ್ಕೊಂಡಿರೋದು. ಎಲ್ಲ ಪಾಶ್ಚಾತ್ಯ ಆಗೋಗಿದೆ. ಎಂಥ ಸಂಗೀತ! ಸಂಗೀತ ಕೇಳ್ತಾ ಇದ್ರೆ ಕುಣಿಯಕ್ಕೆ ಬರ್ದೇ ಇರೋರ್ಗೂ ಕುಣಿಬೇಕು ಅನ್ಸುತ್ತೆ. ನೋಡಿ, ಬದಲಾಗದ ಸಂಗೀತ. ನಮ್ಮೂರ್ನಾಗ ನಾನೊಬ್ಬೆ ಜಾಣ, ಈ ನಂಜುಂಡ ಊರ್ಗೆ ಪ್ರವೀಣ. ನಮ್ಮೂರ್ನಾಗ ನಾನೊಬ್ಬೆ ಜಾಣ, ಈ ನಂಜುಂಡ ಊರ್ಗೆ ಪ್ರವೀಣ. ಮಿತ್ರ ಮತ್ತು ತಂಡ ಇನ್ನಷ್ಟು ಹಾಸ್ಯದ ಗಡಲಲ್ಲಿ ತೇಲಿಸ್ತಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.